ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಮತ್ತೆ ನಾವು ಇ ಪಿ ಎಸ್ ಮತ್ತೆ ಇ ಬಿ ಐ ಟಿ ಅನಾಲಿಸಿಸ್ನ ಹೇಗೆ ಮಾಡ್ತಕ್ಕಂಥದ್ದು, ಯಾವಾಗ ವೆನ್ ಬ್ಯಾಲೆನ್ಸ್ ಶೀಟ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟು ನಿಮಗೆ ಇ ಪಿ ಎಸ್ನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಕ್ಕೆ ಕೇಳ್ತಾರೆ, ಮತ್ತೆ ಇ ಬಿ ಐ ಟಿನೂ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಜೊತೆಗೆ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಲಿಕ್ಕೆ ಕೇಳ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನೀವು ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಾಗ ನೀವು ಯಾವ ತರ ಆನ್ಸರ್ ಮಾಡಬೇಕು. ಇದೇ ಸಿಮಿಲರ್ ಕ್ವಶನ್ 2024 ಅಲ್ಲಿ ಕೇಳಿದ್ದಾರೆ, ಬಟ್ ಈ ಕ್ವಶನ್ ಅಲ್ಲ, ಸಿಮಿಲರ್ ಇದೇ ತರ ಇರೋ ಕ್ವಶನ್, ಸಿಮಿಲರ್ ಕ್ವಶನ್ 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಬಟ್ ನಾನು ಅದೇ ತರ ಕ್ವಶನ್ಸ್ ಅನ್ನ ಇಲ್ಲಿ ತಗೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಯಾವ ತರ ಆನ್ಸರ್ ಮಾಡಬೇಕು, ಯಾವಾಗ ವೆನ್ ಬ್ಯಾಲೆನ್ಸ್ ಶೀಟ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಏನಿದೆ ಯಾವ ತರ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31/3/2025. ಸೊ ಇಲ್ಲಿ ದಟ್ ಈಸ್ 2025 ಆಸ್ ಫಾಲೋಸ್. 2025 ನಲ್ಲಿ ಎಕ್ಸ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಂತ ಬಂದಾಗ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಮೌಂಟ್ ಇದೆ, ಅಸೆಟ್ಸ್ ಮತ್ತೆ ಅಮೌಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಲಯಬಿಲಿಟಿ ಸೈಡ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ರೂಪಾಯಿ ವ್ಯಾಲ್ಯೂ ಇರ್ತಕ್ಕಂಥ 6 ಲ್ಯಾಕ್ ರುಪೀಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. 10% ಡಿಬೆಂಚರ್ ಕೊಟ್ಟಿದ್ದಾರೆ, 80,000 ಇದೆ. ರೀಟೈನ್ಡ್ ಅರ್ನಿಂಗ್ಸ್ 20,000 ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟೀಸ್ 40,000 ಕೊಟ್ಟಿದ್ದಾರೆ. ಟೋಟಲ್ ಮಾಡಿದ್ರೆ ಲಯಬಿಲಿಟಿ ಸೈಡ್ 2 ಲ್ಯಾಕ್ ರುಪೀಸ್ ಟೋಟಲ್ ಇದೆ. ಅಸೆಟ್ ಸೈಡ್ ಬಂದ್ರೆ ನೋಡಿ, ಫಿಕ್ಸ್ಡ್ ಅಸೆಟ್ 1,50,000 ಕೊಟ್ಟಿದ್ದಾರೆ. ಕರೆಂಟ್ ಅಸೆಟ್ 50,000 ಕೊಟ್ಟಿದ್ದಾರೆ. 1,50,000 ಪ್ಲಸ್ 50 ಟೋಟಲ್ ಮಾಡಿದ್ರೆ 2 ಲ್ಯಾಕ್ ರುಪೀಸ್ ಅಸೆಟ್ ಸೈಡ್ ಇದೆ. ಸೊ ಲಯಬಿಲಿಟಿ 2 ಲ್ಯಾಕ್ ಇದೆ, ಅಸೆಟ್ಸ್ 2 ಲ್ಯಾಕ್ ಇದೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂದ್ರೆ, ದಿ ಕಂಪನಿ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಸ್ 3. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ಓದ್ಕೋಬೇಕು. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಸ್ 3 ಅಂತ ಹೇಳಿದ್ದಾರೆ. ಅಂದ್ರೆ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಟೋಟಲ್ ಅಸೆಟ್ ಟು ಟರ್ನ್ ಓವರ್ ರೇಷಿಯೋ 3 ಇದೆ ಅಂತೆ. 3 ಅಂದ್ರೆ 3 ಟೈಮ್ಸ್ ಅಂತ ಅರ್ಥ, ಅಲ್ಲಿ ಹೇಳಿಲ್ಲ, ಬಟ್ ರೇಷಿಯೋ ಅಂದ್ರೆ 3 ಟೈಮ್ಸ್ ಅಲ್ಲಿ ಇದೆ ಅಂತ ಅರ್ಥ. ಇಟ್ಸ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ₹1 ಲ್ಯಾಕ್. ದಟ್ ಇಸ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 1 ಲ್ಯಾಕ್ ರುಪೀಸ್ ಫಿಕ್ಸ್ಡ್ ಕಾಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಅಂಡ್ ವೇರಿಯಬಲ್ ಕಾಸ್ಟ್ ರೇಷಿಯೋ ಇಸ್ 40%. ನೋಡಿ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಎಷ್ಟಿದೆ ಅಂತ ಹೇಳಿದ್ರೆ 40% ಇದೆಯಂತೆ. ಸೊ ಯಾವುದ್ರ ಮೇಲೆ ಅದು 40% ಅಂತ ಹೇಳಿದಾರ, ಇಲ್ಲ. ನೋಡಿ, ವೇರಿಯಬಲ್ ಕಾಸ್ಟ್ ಯಾವಾಗಲೂ ಕೂಡ ಸೇಲ್ಸ್ ಮೇಲೆನೆ 40% ಇರ್ತಕ್ಕಂಥದ್ದು. ಎಷ್ಟೇ ಪರ್ಸೆಂಟೇಜ್ ಕೊಟ್ಟರು ಅದು ಸೇಲ್ಸ್ ಮೇಲೆನೆ ಇರುತ್ತೆ. ಸೊ ಹಾಗಾಗಿ ವೇರಿಯಬಲ್ ಕಾಸ್ಟ್ 40% ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ರೇಟ್ ಇಸ್ 50%, ದಟ್ ಇಸ್ ಟ್ಯಾಕ್ಸ್ ರೇಟ್ 50% ಕೊಟ್ಟಿದ್ದಾರೆ. ಎ ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದರೆ, ಎ ಕ್ಯಾಲ್ಕುಲೇಟ್ ಫಾರ್ ದಿ ಕಂಪನಿ ಆಲ್ 3 ಟೈಪ್ಸ್ ಆಫ್ ಲಿವರೇಜಸ್. ನೋಡಿ, ಆಲ್ 3 ಟೈಪ್ಸ್ ಆಫ್ ಲಿವರೇಜಸ್, 3 ತರದ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 3 ಟೈಪ್ಸ್ ಅಂದ್ರೆ ಆಪರೇಟಿಂಗ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜಸ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಸೆಕೆಂಡ್ ಒಂದು, ಡಿಟರ್ಮೈನ್ ದಿ ಲೈಕ್ಲಿ ಲೆವೆಲ್ ಆಫ್ ಇ ಬಿ ಐ ಟಿ. ನೋಡಿ, ನಾವೇನ್ ಕೇಳಿದರೆ ಲೈಕ್ಲಿ ಲೆವೆಲ್ ಆಫ್ ಇ ಬಿ ಐ ಟಿ ನ ನೀವು ಡಿಟರ್ಮೈನ್ ಮಾಡಿ. ಅಂದ್ರೆ ಈ ಒಂದು ಕ್ವಶನ್ ಅಲ್ಲಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇಫ್ ಯಾವಾಗ, ಇಫ್ ಇ ಪಿ ಎಸ್ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಈಸ್ ಎ ₹5 ಇದ್ದಾಗ, ಬಿ ₹15 ಇದ್ದಾಗ, ಅಂಡ್ ಸಿ ಬಂದು ₹0 ಇದ್ದಾಗ, ₹0 ಇ ಪಿ ಎಸ್ ಇದ್ದಾಗ ಎಷ್ಟು ಇ ಬಿ ಐ ಟಿ ಬರುತ್ತೆ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಸೊ ನಿಮ್ಗೆ ಇದೇ ತರನೇ ಕ್ವಶನ್ಸ್ ಅನ್ನ ಕೊಡ್ತಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ರೆ ಬೇರೆ ಯಾವುದು ಎಕ್ಸ್ಟ್ರಾ ಚೇಂಜಸ್ ಅನ್ನ ಮಾಡೋಕ್ ಬರೋದಿಲ್ಲ. ಬಟ್ ಏನೇನ್ ತಗೋಬೇಕು, ಏನ್ ತಗೋಬಾರ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ನೋಡಿ. ಸೊ ನೋಡಿ, ಫಸ್ಟ್ ನಿಮ್ಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 60,000. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂದ್ರೆ ನನಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೇಕು ಅಂತ ತಿಳ್ಕೋಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ವಶನ್ ಅಲ್ಲಿ ಇದೆ ಅಂದ್ರೆ ನನಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾತ್ರ ಬೇಕು. ಅಂಡ್ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಡಿಬೆಂಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಇಂಟ್ರೆಸ್ಟ್ ಕೊಡಬೇಕು ಅಂತ ಅರ್ಥ. ಸೊ ಹಾಗಾಗಿ ಡಿಬೆಂಚರ್ ಇದೆ, ಇಂಟ್ರೆಸ್ಟ್ ಕೊಡಬೇಕು. ಇನ್ನ ಬೇಕಾಗಿರೋದು ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿದ್ದಾರ ಕ್ವಶನ್ಸ್ ಅಲ್ಲಿ. ನೋಡಿ, ಪ್ರಿಫರೆನ್ಸ್ ಶೇರ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ರಿಟೈನ್ಡ್ ಅರ್ನಿಂಗ್ಸ್ ಬರಲ್ಲ,
ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ನೀವೆಲ್ಲೂ ತಗೊಳಕ್ ಹೋಗ್ಬೇಡಿ. ಈ ಮೂರನ್ನು ಮಾತ್ರ ನೋಡಿ ಲಯಬಿಲಿಟಿ ಸೈಡು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ರೆ ನನಗೆ ಬರುತ್ತೆ ಕ್ಯಾಲ್ಕುಲೇಷನ್ಸ್ಗೆ. ಡಿಬೆಂಚರ್ ಅಥವಾ ಡೆಟ್ ಕ್ಯಾಪಿಟಲ್ ಕೊಟ್ಟಿದ್ದಾರ, ಬರುತ್ತೆ ಅದು ಕ್ಯಾಲ್ಕುಲೇಷನ್ಗೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರ, ಅದು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬಂದೇ ಬರುತ್ತೆ. ಈ ಮೂರು ಬಿಟ್ಟು ಇನ್ಯಾವುದೇ ಲಯಬಿಲಿಟಿ ಸೈಡ್ ಕೊಟ್ಟು ತಗೊಳಕ್ ಹೋಗ್ಬೇಡಿ. ಈ ತರ ಕ್ವಶನ್ಸ್ ಅಲ್ಲಿ ಎಲ್ಲೂ ಬರಲ್ಲ, ಜಸ್ಟ್ ಇಗ್ನೋರ್. ದೆನ್ ಅಸೆಟ್ ಸೈಡ್ ಬನ್ನಿ. ಅಸೆಟ್ಸ್ ಯಾವ್ದಾದ್ರು ಅಸೆಟ್ಸ್ ಕೊಡ್ಲಿ, ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಅಸೆಟ್ ಸೈಡ್ ಟೋಟಲ್ ಕೊಟ್ಟಿದಾರ ನೋಡ್ಕೊಳ್ಳಿ. ಟೋಟಲ್ ಅಸೆಟ್ ಬೇಕು. ಟೋಟಲ್ ಕೊಟ್ಟಿಲ್ಲ ಅಂದ್ರೆ ನೀವು ಅವಾಗ ಅಸೆಟ್ಸ್ ಅನ್ನ ಫುಲ್ ನೀವೇ ಟೋಟಲ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಮಾತ್ರನೇ ನನಗೆ ಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ನಮಗೆ ಕ್ವಶನ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಆಸ್ ಎ ಸೆಡ್ ಇನ್ ದ ಲಿವರೇಜಸ್ ವಿಡಿಯೋಸ್ ಅಲ್ಲಿ ನಾನು ತಿಳಿಸ್ಕೊಟ್ಟಿರ್ತೀನಿ. ಸೊ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ ಸೇಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ ಇಬಿಐಟಿ ಲೆಸ್ ಇಂಟ್ರೆಸ್ಟ್ ಇಬಿಟಿ ಲೆಸ್ ಟ್ಯಾಕ್ಸ್ ಇಎಟಿ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನನಗೆ ಅರ್ನಿಂಗ್ ಪರ್ ಶೇರ್ ಬರುತ್ತೆ. ಇದು ಫಾರ್ಮ್ಯಾಟ್ ಇರ್ತಕ್ಕಂಥದ್ದು ಲಿವರೇಜಸ್ ಮತ್ತೆ ನಮಗೆ ಇ ಪಿ ಎಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಬಟ್ ನಮಗೆ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದರೆ ಕ್ವಶನ್ ಅಲ್ಲಿ ಸೇಲ್ಸೇ ಕೊಟ್ಟಿಲ್ಲ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ. ನೋಡಿ, ಬ್ಯಾಲೆನ್ಸ್ ಶೀಟ್ ಕೊಟ್ರೆ ನಿಮ್ಗೆ ಎಲ್ಲೂ ಕೂಡ ಸೇಲ್ಸ್ ಅನ್ನ ಕೊಡಲ್ಲ. ಬಟ್ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಬೇಕಾದಂತ ಹಿಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಏನಪ್ಪಾ ಅದು ಹಿಂಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ದಾರೆ. ನೋಡಿ, ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಅಂತ ಅರ್ಥ. ಟೋಟಲ್ ಅಸೆಟ್ ಎಷ್ಟಿದೆಯೋ ಸೇಲ್ಸ್ ಅದಕ್ಕಿಂತ 3 ಪಟ್ಟು ಜಾಸ್ತಿ ಇದೆ ಅಂತ ಅರ್ಥ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿದ್ದಾರೆ. ಸೊ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ರೇಷಿಯೋ 3 ಟೈಮ್ಸ್ ಇದೆ ಅಂದ್ರೆ, ಸೊ ಟೋಟಲ್ ಅಸೆಟ್ ಏನಿದೆಯೋ ಅದಕ್ಕೂ 3 ಟೈಮ್ಸ್ ಇದೆ ಅಂತ ಅರ್ಥ. ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ, 1 lakh ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ 40% ಅಂತ ಹೇಳಿದರೆ ಸೇಲ್ಸ್ ಮೇಲೆ ನಾನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಹಾಗಾಗಿ ಸೊ ನಮಗೆ ಲಿವರೇಜಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಇದೇನು ಇನ್ಫಾರ್ಮೇಶನ್ಸ್ ನನಗೆ ಕೊಟ್ಟಿದ್ದಾರೆ, ಅದರಲ್ಲಿ ಸೇಲ್ಸ್ ಮಿಸ್ ಆಗಿದೆ. ಸೊ ಸೇಲ್ಸ್ ಅನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು ಯಾವ ತರ ಆನ್ಸರ್ಸ್ ಮಾಡಬೇಕು ಸೇಮ್ ಇದೇ ತರ ಇರುತ್ತೆ ಕಣ್ರಿ. ಅಮೌಂಟ್ ಮಾತ್ರ ಚೇಂಜಸ್ ಇರುತ್ತೆ ಬಿಟ್ರೆ, ಸೊ ಸೇಮ್ ಪ್ರೋಸೆಸ್ ಹೀಗೆ ಇರುತ್ತೆ. ಸಿಂಪಲ್ 10-15 ಮಿನಿಟ್ಸ್ ಅಲ್ಲಿ ನೀವು ಆನ್ಸರ್ಸ್ ಬರೆದು ಹೋಗ್ತಾ ಇರ್ಬೋದು. ಸೊ ಹಾಗಾಗಿ ಯಾವ ತರ ನೀವು ಆನ್ಸರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟು ನಿಮ್ಗೆ ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದು ಲಿವರೇಜಸ್ ಮಾಡಬೇಕು ಫಸ್ಟ್, ಆಮೇಲೆ ಇಬಿಐಟಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲಿವರೇಜಸ್ ಮಾಡಬೇಕು ಅಂದ್ರೆ ನಿಮ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಬೇಕು. ಇನ್ಕಮ್ ಸ್ಟೇಟ್ಮೆಂಟ್ ಬೇಕು ಅಂದ್ರೆ ಸೇಲ್ಸ್ ಅನ್ನ ಫಸ್ಟ್ ಕೊಟ್ಟಿರ್ಬೇಕು ಕ್ವಶನ್ ಅಲ್ಲಿ. ಸೇಲ್ಸ್ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್. ಸೇಲ್ಸ್ ಅನ್ನ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಸೇಲ್ಸ್ ನ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಒಂದು ಫಾರ್ಮುಲಾ ಇದೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಿ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಸೊ ಇದು ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಮಾತ್ರ ಈ ಫಾರ್ಮುಲಾ ಅಪ್ಲೈ ಮಾಡಿ ಸೇಲ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಸೇಲ್ ಟೋಟಲ್ ಅಸೆಟ್. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್. ಈ ಫಾರ್ಮುಲಾನ ನೀವು ಯೂಸ್ ಮಾಡಬೇಕು ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ. ಸೊ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಿದ್ರೆ ನಿಮಗೆ ಸೇಲ್ಸ್ ಬರುತ್ತೆ. ಈಗ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಫಸ್ಟ್ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಎಷ್ಟಿದೆಯಪ್ಪ 3 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಈಸ್ 3 ಈಕ್ವಲ್ಸ್ ಸೇಲ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವೇ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಅಲ್ಲಿ ಎಲ್ಲೂ ಸೇಲ್ಸ್ ಕೊಟ್ಟಿಲ್ಲ, ಹಾಗಾಗಿ ಸೇಲ್ಸ್ ಕೊಟ್ಟಿಲ್ಲ, ನಾನೇ ಹಾಗೆ ಬರ್ಕೊಳ್ತೀನಿ. ಸೇಲ್ಸ್ ಅನ್ನ ನಾವೇ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸೊ ಸೇಲ್ಸ್ ಕೊಟ್ಟಿಲ್ಲದೆ ಇರೋ ಕಾರಣ ನಾವು ಸೇಲ್ಸ್ ಅನ್ನ ಹಾಗೆ ತಗೊಂಡಿದ್ದೀನಿ. ಈಗ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋದಲ್ಲಿ ತಗೊಂಡೆ, ಸೇಲ್ಸ್ ತಗೊಂಡಿನಿ. ಟೋಟಲ್ ಅಸೆಟ್ ಎಷ್ಟು ಕೊಟ್ಟಿದ್ದಾರಪ್ಪ ಸೇಲ್ಸ್ ಆದ್ಮೇಲೆ? ಟೋಟಲ್ ಅಸೆಟ್ ಅಂದ್ರೆ ನಿಮ್ಮ ಅಸೆಟ್ ಸೈಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟೋಟಲ್ ನೋಡಿ. ಟೋಟಲ್ ಇಲ್ಲಿ ಕೊಟ್ಟಿದ್ರೆ ನೀವು ಅದೇ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ನೀವು ಒಂದ್ಸಲಿ ಟೋಟಲ್ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಅಸೆಟ್ ಎಷ್ಟಿದೆಯಪ್ಪ 2 lakh rupees ಟೋಟಲ್ ಅಸೆಟ್ ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ 2 lakh rupees ಇದೆ. ಈಗ ನೀವೇನ್ ಮಾಡ್ಬೋದು ಅಂದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಿ. ನಿಮ್ಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಮಾಡಿದ್ರೆ
ಸೇಲ್ಸ್ ಈಕ್ವಲ್ಸ್ 3 ಇಂಟು 2 ಲ್ಯಾಕ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 6 ಲ್ಯಾಕ್ ರುಪೀಸ್ ನಿಮಗೆ ಸೇಲ್ಸ್ ಸಿಗುತ್ತೆ. ಸೊ ಹೇಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿದೆ ಅಂತ 3 ಇಂಟು 2 ಲ್ಯಾಕ್ ರುಪೀಸ್ 3 ಇಂಟು 2 ಲ್ಯಾಕ್ ಮಾಡಿದ್ರೆ ನಿಮಗೆ 6 ಲ್ಯಾಕ್ ರುಪೀಸ್ ಸೇಲ್ಸ್ ಸಿಗುತ್ತೆ. ಈ ತರ ನೀವು ಸೇಲ್ಸ್ ಅನ್ನ ಮೊದಲು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಯಾವಾಗ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಸೇಲ್ಸ್ ಕೊಡಲ್ಲ. ಸೇಲ್ಸ್ ಕೊಡಲಿಲ್ಲ ಅಂದ್ರೆ ನೀವು ಈ ತರ ಮಾಡ್ಕೊಳ್ಳಿ. ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗಾಗಿ ಟೋಟಲ್ ಟರ್ನ್ ಓವರ್ ರೇಷಿಯೋ 3 ಕೊಟ್ಟಿದ್ರು, ಸೇಲ್ಸ್ ಕೊಟ್ಟಿಲ್ಲ, ಹಾಗೆ ಬರ್ಕೊಂಡೆ. ಟೋಟಲ್ ಅಸೆಟ್ ಕ್ವಶನ್ ಅಲ್ಲಿ ಇದೆ, ಅಸೆಟ್ ನ ಟೋಟಲ್ ತಗೊಂಡೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಮಾಡಿದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಸೇಲ್ಸ್ ಈಕ್ವಲ್ 6 ಲ್ಯಾಕ್ ಸಿಕ್ತು. ಈಗ ಒನ್ಸ್ ನಿಮಗೆ ಸೇಲ್ಸ್ ಸಿಕ್ಕಾದ್ಮೇಲೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವ ತರ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್? ಸೊ ಇನ್ಕಮ್ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ 2 ಕಾಲಮ್ ಹಾಕೊಳ್ಳಿ. ಸೊ ನಾನು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ತಗೋಬೇಕು. ನೋಡಿ, ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಬಟ್ ನಾವು ಸೇಲ್ಸ್ ನ ಫೈಂಡ್ ಔಟ್ ಮಾಡಿದೀವಿ. ಎಷ್ಟು ಬಂದಿದೆ ಸೇಲ್ಸ್? 6 ಲ್ಯಾಕ್ ರುಪೀಸ್ ಬಂದಿದೆ. ಸೊ ಹಾಗಾಗಿ ಸೇಲ್ಸ್ 6 ಲ್ಯಾಕ್ ರುಪೀಸ್ ಇದೆ. ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. ಹಾಗಾಗಿ ಫಸ್ಟ್ ಸೇಲ್ಸ್ 6 ಲ್ಯಾಕ್ ರುಪೀಸ್ ಅನ್ನ ನೀವು ತಗೋಬೇಕು. ಸೇಲ್ಸ್ ಅಂತ ಕರಿತೀವಿ. ಈ ಸೇಲ್ಸ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೇಲ್ಸ್ ಅಲ್ಲಿ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅನ್ನ ನೀವು ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಕೊಟ್ಟಿದಾರ ಅಂತ ನೋಡಿದ್ರೆ ಕ್ವಶನ್ ಅಲ್ಲಿ ಹೇಳಿದ ನೋಡಿ, ವೇರಿಯಬಲ್ ಕಾಸ್ಟ್ ಎಷ್ಟಿದೆಯಂತೆ? 40% ಅಂತ ಹೇಳಿದ್ದಾರೆ. ನೋಡಿ, 40% ಅಂತ ಹೇಳಿದ್ದಾರೆ. ಯಾವುದ್ರ ಮೇಲೆ ಯಾವಾಗಲೂ ವೇರಿಯಬಲ್ ಕಾಸ್ಟ್ ಅಂದ್ರೆ ಸೇಲ್ಸ್ ಮೇಲೆನೆ 40% ತಗೋಬೇಕು. ಹಾಗಾಗಿ ಸೇಲ್ಸ್ ನಾವು ಫೈಂಡ್ ಔಟ್ ಮಾಡಿದೀನಿ. 6 ಲ್ಯಾಕ್ ರುಪೀಸ್ ನನಗೆ ಸೇಲ್ಸ್ ಬಂದಿದೆ. ಈ 6 ಲ್ಯಾಕ್ ರುಪೀಸ್ ಮೇಲೆ ನಾನು 40% ಅನ್ನ ಮಾಡ್ಕೋಬೇಕು. 40% ಅನ್ನ ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 40% ಮಾಡಿದ್ರೆ 2,40,000 ನನಗೆ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ 2,40,000 ನನಗೆ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ ಇದು ವೇರಿಯಬಲ್ ಕಾಸ್ಟ್ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿರೋ ರೀತಿ. ಸೇಲ್ಸ್ ಮೇಲೆ 40%. ಈಗ ಸೇಲ್ಸ್ ಅಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ ಅಲ್ಲಿ ಸೇಲ್ಸ್ ಅನ್ನ ನೀನ್ ಕಳೆದ್ರೆ ನಮಗೆ ಬರ್ತಕ್ಕಂಥದ್ದೇ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಕಾಂಟ್ರಿಬ್ಯೂಷನ್, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ನಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಎಷ್ಟು ಬರುತ್ತಪ್ಪ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿದ್ರೆ 6 ಲ್ಯಾಕ್ ಲೆಸ್ 2,40,000 ಲೆಸ್ ಮಾಡಿದ್ರೆ ನನಗೆ 3,60,000 ಕಾಂಟ್ರಿಬ್ಯೂಷನ್ಸ್ ಸಿಗುತ್ತೆ. ಇದು ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ನಮಗೆ ಕಾಂಟ್ರಿಬ್ಯೂಷನ್ಸ್ ಸಿಗುತ್ತೆ. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನಾವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದಾರ ಅಂತ ಹೇಳಿದ್ರೆ ಎಸ್, ನೋಡಿ ಇಲ್ಲಿ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದ್ರೆ 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ 1 ಲ್ಯಾಕ್ ರುಪೀಸ್ ಏನಿದೆ, ಆ 1 ಲ್ಯಾಕ್ ರುಪೀಸ್ ಅನ್ನ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ತಗೊಳ್ತೀವಿ, ಲೆಸ್ ಮಾಡಬೇಕು. ಸೊ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನ ನೀವು ಕಳೆದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ EBIT ಅಂತ ಕರಿತೀವಿ. EBIT ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ 3,60,000 ಅಂಡ್ ಮೈನಸ್ 1 ಲ್ಯಾಕ್ ರುಪೀಸ್ ಅನ್ನ ಮೈನಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು 2,60,000 ನಮಗೆ EBIT ಸಿಗುತ್ತೆ. ಸೊ ಇದು EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ನಮಗೆ ಕಾಂಟ್ರಿಬ್ಯೂಷನ್ ಬಂತು. ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್ ನಮಗೆ EBIT ಬಂತು. ಸೊ ಈ EBIT ನಲ್ಲಿ ನಾವ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನ್ ಲೆಸ್ ಮಾಡಬೇಕು EBIT ನಲ್ಲಿ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಹಾಗಾಗಿ ಡಿಬೆಂಚರ್ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಇಂಟ್ರೆಸ್ಟ್ ಬೇಕು ಅಂತ ಅರ್ಥ. ಡಿಬೆಂಚರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ನೋಡಿ, ಡಿಬೆಂಚರ್ 10% ಡಿಬೆಂಚರ್ 80,000 ರುಪೀಸ್ ಕೊಟ್ಟಿದ್ದಾರೆ. ಇದು ಡಿಬೆಂಚರ್ ನ ವ್ಯಾಲ್ಯೂ 80,000. ಬಟ್ ನಾವು ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕಪ್ಪ ಅಂದ್ರೆ ನಾವು ಎಷ್ಟು ಪರ್ಸೆಂಟ್ ಡಿಬೆಂಚರ್ ನ ತಂದಿರೋದು 10% ಡಿಬೆಂಚರ್ ತಂದಿರ್ತಕ್ಕಂಥದ್ದು. ಹಾಗಾಗಿ 10% ಏನಿದೆ ಅದು ಡಿಬೆಂಚರ್ ಕೊಡಬೇಕಾಗಿರೋದು 8 ಲ್ಯಾಕ್ ಮೇಲೆ 10% ಕೊಡಬೇಕು. ಸೊ ಹಾಗಾಗಿ ಡಿಬೆಂಚರ್ 80,000 ಏನಿದೆ, ಈ 80,000 ಮೇಲೆ 10% ಅನ್ನ ಮಾಡಬೇಕು. 10% ಅನ್ನ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತಪ್ಪ ಅಂದ್ರೆ 80,000 ಇಂಟ್ರೆಸ್ಟ್ ಬರುತ್ತೆ. ಸೊ EBIT ನಲ್ಲಿ 80,000 ಮೇಲೆ 10% ಮಾಡಿದ್ರೆ ನಮಗೆ 8,000 ಡಿಬೆಂಚರ್ ಬರುತ್ತೆ. ಸೊ 2,60,000 ಲೆಸ್ ಡಿಬೆಂಚರ್ 8,000 ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಎಷ್ಟು ಬರುತ್ತೆ ಅಂದ್ರೆ
2,52,000 ನಮಗೆ EBT ಬರುತ್ತೆ. 2,52,000 EBT. EBT ನಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಟ್ಯಾಕ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಲೆಸ್ ಮಾಡಿ. ಟ್ಯಾಕ್ಸ್ ಕೊಟ್ಟಿದಾರಾ ನೋಡಿ, ಕ್ವಶನ್ಸ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ, ಇನ್ಕಮ್ ಟ್ಯಾಕ್ಸ್ ರೇಟ್ ಇಸ್ 50% ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. 50% ಇನ್ಕಮ್ ಟ್ಯಾಕ್ಸ್ ರೇಟ್ ಇದೆಯಂತೆ. ಸೊ ಹಾಗಾಗಿ ನಾವು ಲೆಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಲೆಸ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ ಅಟ್ 50% ಅಂತ ಹೇಳಿದ್ದಾರೆ. ನೋಡಿ 50% ಯಾವ್ದ್ರ ಮೇಲೆ 50% ಅಂದ್ರೆ, ಸೊ ನಿಮ್ಗೆ ಏನ್ EBT ಬಂದಿದೆಯಲ್ವಾ, ಆ EBT ಮೇಲೆ 50% ಕೊಡಬೇಕು. ಹಾಗಾಗಿ ನಂತರ EBT ಇರೋದು 2,52,000 ಇದೆ. ಸೊ ಇದ್ರ ಮೇಲೆ ನೀವು 50% ಅನ್ನ ಮಾಡಿದ್ರೆ 2,52,000 ಇಂಟು 50% ಮಾಡಿದ್ರೆ ನಮಗೆ 1,26,000 ನಮಗೆ ಟ್ಯಾಕ್ಸ್ ಬರುತ್ತೆ. ಹಾಗಾಗಿ ಸೊ 2,52,000 ಮೇಲೆ 50% ಮಾಡಿದ್ರೆ 1,26,000 ನಮಗೆ ಟ್ಯಾಕ್ಸ್ ಬರುತ್ತೆ. EBT ಸಿಕ್ತು. EBT ನಲ್ಲಿ ಲೆಸ್ ಟ್ಯಾಕ್ಸ್ ಅನ್ನ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಎಷ್ಟು ಬರುತ್ತಪ್ಪ ಅಂದ್ರೆ 1,26,000 ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ತರ ನೀವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ನಿಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ರೆ ನೀವು EAT ವರೆಗೂ ಮಾಡಿದ್ರೆ ಸಾಕು, ಮುಂದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ನಮಗೆ ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡೋ ಕೇಳಿಂದ ಜಸ್ಟ್ ನಾವು ಲಿವರೇಜಸ್ ಅನ್ನ ಮಾಡಬೇಕಾಗುತ್ತೆ. ಈ ತರ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೋಬೇಕು. ಈ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿದ್ದಾದ್ಮೇಲೆ ನಿಮ್ಗೆ ಇವಾಗ ಲಿವರೇಜಸ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋ ಕೇಳಿದ್ದಾರೆ. ಸೊ ನೀವು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ನೋಡಿ, ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಮೊದಲನೇದು ಯಾವ್ದಪ್ಪ ಅಂದ್ರೆ ಆಪರೇಟಿಂಗ್ ಲಿವರೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಯು ನೋ ದಟ್ ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ನಿಮಗೆ ಲಿವರೇಜಸ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟಿದೆಯಪ್ಪ ಫಾರ್ಮುಲಾಗೆ ಅಪ್ಲೈ ಮಾಡಿ. ಕಾಂಟ್ರಿಬ್ಯೂಷನ್ ಅಂತ ಬಂದ್ರೆ ಕಾಂಟ್ರಿಬ್ಯೂಷನ್ 3,60,000 ಕಾಂಟ್ರಿಬ್ಯೂಷನ್ಸ್ ಇದೆ. ಡಿವೈಡೆಡ್ ಬೈ EBIT ಎಷ್ಟಿದೆ 2,60,000 ಇದೆ. 2,60,000. ಸೊ ಡಿವೈಡ್ ಮಾಡಿ 3,60,000 ಡಿವೈಡೆಡ್ ಬೈ 2,60,000 ಮಾಡಿದ್ರೆ ನಮಗೆ 1.38 ಬರುತ್ತೆ. ಸೊ ಹಾಗಾಗಿ ಆಪರೇಟಿಂಗ್ ಲಿವರೇಜ್ ಎಷ್ಟಪ್ಪ ಅಂದ್ರೆ 1.38 ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. ಇದು ಮೊದಲನೇ ಲಿವರೇಜಸ್, ಆಪರೇಟಿಂಗ್ ಲಿವರೇಜಸ್ ಅಂತ ಕರಿತೀವಿ. ಸೊ ಈ ತರ ಆಪರೇಟಿಂಗ್ ಲಿವರೇಜ್ ನ ಫಸ್ಟ್ ಮಾಡಬೇಕು ಒಂದು. ದೆನ್ ಸೆಕೆಂಡ್ ಒನ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಲಿವರೇಜ್ ಇದೆ. ಫಿನಾನ್ಷಿಯಲ್ ಲಿವರೇಜ್. Here also financial leverage formula, you know that EBIT divided by EBT. EBIT divided by EBT ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ಈಗ EBIT ನನಗೆ ಗೊತ್ತು 2,60,000 EBIT ಇದೆ. ಡಿವೈಡೆಡ್ ಬೈ EBT ಎಷ್ಟಿದೆಯಪ್ಪ ನನ್ನ ಹತ್ರ ಅಂತ ಹೇಳಿದ್ರೆ EBT ಬಂದು 2,52,000 ಇದೆ. ಸೊ 2,52,000 EBT ಇದೆ. ಅಪ್ಲೈ ಮಾಡಿ. ಸೊ 2,60,000 ಡಿವೈಡೆಡ್ ಬೈ 2,52,000 ಡಿವೈಡ್ ಮಾಡಿದ್ರೆ ನಿಮಗೆ 1.03 ಬರುತ್ತೆ. ಸೊ 1.03 ಈಸ್ ಫಿನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಇದು ಫಿನಾನ್ಷಿಯಲ್ ಲಿವರೇಜ್. ಇವೆರಡು ಲಿವರೇಜಸ್ ಅನ್ನ ನೀವು ಫೈಂಡ್ ಔಟ್ ಮಾಡಿದ್ರ ಅಂದ್ರೆ ನೆಕ್ಸ್ಟ್ ಒನ್ ಬಂದು ಕಂಬೈನ್ಡ್ ಲಿವರೇಜ್. ನೀವು ಈಸಿಯಾಗಿ ಮಾಡಬಹುದು. ಕಂಬೈನ್ಡ್ ಲಿವರೇಜ್ ಏನಪ್ಪಾ ಅಂತ ಹೇಳುತ್ತೆ ಅಂದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಈಗ ಆಪರೇಟಿಂಗ್ ಲಿವರೇಜ್ ನನ್ನ ಹತ್ರ ಎಷ್ಟಿದೆ 1.38 ಇದೆ. ಆಪರೇಟಿಂಗ್ ಲಿವರೇಜ್ 1.38 ಇದೆ ಇಂಟು ಫಿನಾನ್ಷಿಯಲ್ ಲಿವರೇಜ್ ಬಂದು 1.03 ಇದೆ. ಸೊ ಮಲ್ಟಿಪ್ಲೈ ಮಾಡಿ 1.38 ಇಂಟು 1.03 ಮಾಡಿದ್ರೆ ನಿಮಗೆ 1.42 ನಿಮಗೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಸೊ ಕಂಬೈನ್ಡ್ ಲಿವರೇಜ್ ಈಕ್ವಲ್ಸ್ 1.42 ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಸೊ ಇದು ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋ ರೀತಿ. ಮೊದಲನೇದು ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದು ಆಲ್ ಟೈಪ್ ಆಫ್ ಲಿವರೇಜಸ್, ಮೂರು ತರದ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ. ಸೊ ಇದು ಮೂರು ತರದ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ. ಸೊ ಹಾಗಾಗಿ ನೀವು ಬ್ಯಾಲೆನ್ಸ್ ಶೀಟ್ ಕೊಟ್ರೆ ಫಸ್ಟ್ ಈ ಮೆಥಡ್ ಅನ್ನೇ ಫಾಲೋ ಮಾಡಿ. ಸೊ ಫಸ್ಟ್ ಸೇಲ್ಸ್ ಫೈಂಡ್ ಔಟ್ ಮಾಡಿ, ಆಮೇಲೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿ. ಇನ್ಕಮ್ ಸ್ಟೇಟ್ಮೆಂಟ್ ನ EAT ವರೆಗೂ ಮಾತ್ರನೇ ಮಾಡಿ. ದಟ್ಸ್ ಎನಫ್ ಫಾರ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. EAT ಸಾಕು. ಆಪರೇಟಿಂಗ್
ಫಿನಾನ್ಷಿಯಲ್ ಅಂಡ್ ಕಂಬೈನ್ ಲಿವರೇಜಸ್ ಅನ್ನ ಮಾಡ್ತಕ್ಕಂಥ ರೀತಿ ಇದು ಮೊದಲನೇದು, ಆಲ್ 3 ಟೈಪ್ಸ್ ಆಫ್ ಲಿವರೇಜಸ್. ದೆನ್ ಎರಡನೇ ಪಾಯಿಂಟ್ ಏನ್ ಕೇಳಿದನಪ್ಪ ಅಂತ ಹೇಳಿದ್ರೆ ನೋಡಿ, ಡಿಟರ್ಮೈನ್ ದ ಲೈಕ್ಲಿ ಲೆವೆಲ್ ಆಫ್ EBIT ಇಫ್ EPS ಈಸ್ 5, 15, 0. ನೋಡಿ ನಮ್ಗೆ ಹೇಳಿದ EBIT ನ ಕ್ಯಾಲ್ಕುಲೇಟ್ ಮಾಡಬೇಕು. EPS ಕೊಟ್ಟಿದ್ದಾರೆ ಅವರು, ₹5 ಇದ್ರೆ, 15 ರೂಪೀಸ್ ಇದ್ರೆ, 0 ಇದ್ದಾಗ ಎಷ್ಟು EBIT ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ ಈ ತರ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ಇದನ್ನೇ ಕೇಳೋದು, ಬೇರೆ ಯಾವುದು ಕೇಳೋದಿಲ್ಲ. ಹಾಗಾಗಿ ನೀವು EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಅವ್ರು EPS ಕೊಟ್ಟಿದ್ದಾರೆ, ನಾನು ಲಾಸ್ಟ್ 2 ಪ್ರಾಬ್ಲಮ್ ಅಲ್ಲಿ ಅಪ್ಲೋಡ್ ಮಾಡಿದೆ. EBIT ನ ಕ್ವಶನ್ ಅಲ್ಲಿ ಅವ್ರು ಕೊಟ್ಟಿದ್ರು, ನಾವು EBIT ಲೆಸ್ ಇಂಟ್ರೆಸ್ಟ್, EBT ಲೆಸ್ ಟ್ಯಾಕ್ಸ್, EAT ಲೆಸ್ ಪ್ರಿಫರೆನ್ಸ್, ಅರ್ನಿಂಗ್ ಸಿಕ್ತು, ನಂಬರ್ ಆಫ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ನಿಮಗೆ ಅರ್ನಿಂಗ್ ಪರ್ ಶೇರ್ ನಮಗೆ ಸಿಕ್ತಿತ್ತು. ಇಲ್ಲಿ ಅವ್ರ ಅರ್ನಿಂಗ್ ಪರ್ ಶೇರ್ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವು EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದಾನೆ. ನೋಡಿ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಲೈಕ್ಲಿ ಲೆವೆಲ್ ಆಫ್ EBIT ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರೆ ನೀವು ಯಾವ ತರ ಫಾರ್ಮೇಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ನಮ್ಗೆ ಎರಡನೇದು ಹೇಳಿದರೆ ಕ್ಯಾಲ್ಕುಲೇಷನ್ ಆಫ್ ಲೈಕ್ಲಿ ಲೆವೆಲ್ ಆಫ್ EBIT ಇಫ್ EPS ಈಸ್ ₹5, 15 ರೂಪೀಸ್, 0 ಇದ್ದಾಗ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟು EBIT ನ ಕ್ಯಾಲ್ಕುಲೇಟ್ ಮಾಡಿ EPS ಇದು ಕೊಟ್ಟು ಅಂತ ಹೇಳಿದ್ರೆ ನೀವು ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್, ಯಾವಾಗಲೂ ಪರ್ಟಿಕ್ಯುಲರ್ ಫಸ್ಟ್ ಕಾಲಮ್ ಇರುತ್ತೆ. ಸೆಕೆಂಡ್ ಕಾಲಮ್ ಅಲ್ಲಿ ನನಗೆ ₹5, 15, 0 3 ಕೊಟ್ಟಿದ್ದಾರೆ, ಹಾಗಾಗಿ ನಾನು ₹5 ಫಸ್ಟ್ ಸೆಕೆಂಡ್ ಹಾಕೊಂಡಿದ್ದೀನಿ, ₹15 ಥರ್ಡ್ ಹಾಕೊಂಡಿದ್ದೀನಿ, 0 ಫೋರ್ತ್ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ₹2 ಕೊಟ್ಟಿದ್ರೆ ₹2 ನೆಕ್ಸ್ಟ್ ಇನ್ನೊಂದು ಕಾಲಮ್ ಹಾಕೊಳ್ಳಿ, ₹4 ಕೊಟ್ಟರೆ ₹4ಗೆ ಇನ್ನೊಂದು ಕಾಲಮ್ ಹಾಕೊಳ್ಳಿ, ₹10 ಕೊಟ್ಟರೆ ₹10ಗೆ ಇನ್ನೊಂದು ಕಾಲಮ್ ಹಾಕೊಳ್ಳಿ, ಎಷ್ಟಾದ್ರೂ EPS ಕೊಡ್ಲಿ. ಸೊ ನೀವು ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಹಾಕೊಳ್ಳಿ, ರ್ಯಾಂಡಮ್ ಆಗಿ ಅವ್ರು ಏನ್ ಕೊಟ್ಟಿರ್ತಾರೆ ಆ EPSಗೆ ಹಾಕೊಂಡು ಹೋಗ್ತಾ ಇರಿ, ಆ ತರ ಅಷ್ಟೇ. ಇಲ್ಲಿ 3 EPS ಇದೆ, ಸೊ ಹಾಗಾಗಿ ಪರ್ಟಿಕ್ಯುಲರ್ EPS 5, EPS 15, EPS 0 3 ಮಾಡಿರ್ತಕ್ಕಂಥದ್ದು. ನೋಡಿ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳೋದು, EPS ಕೊಟ್ಟಿದ್ದಾರೆ, ನನಗೆ EBIT ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನೀವು EPS ಕೊಟ್ಟು EBIT ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ರೆ ನೀವು ರಿವರ್ಸ್ ಅಲ್ಲಿ ಹೋಗ್ಬೇಕು. ಸೊ ನೋಡಿ ನೀವು ಇಲ್ಲಿ ತೋರಿಸ್ಬಿಡ್ತೀನಿ, EBIT ನಲ್ಲಿ ಲೆಸ್ ಇಂಟ್ರೆಸ್ಟ್ EBT ಬಂತು, ಲೆಸ್ ಟ್ಯಾಕ್ಸ್ EAT ಬಂತು, ಲೆಸ್ ಪ್ರಿಫರೆನ್ಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಸೊ ನಾವು ಹಿಂಗ್ ಸ್ಟ್ರೈಟ್ ಎಲ್ಲ ಲೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಯಾವಾಗ ಅವ್ನು ಏನಾದ್ರು EBIT ಕೊಟ್ಟು ನನಗೆ EPS ಮಾಡಪ್ಪ ಅಂತ ಹೇಳಿದ್ರೆ ನಾನು ಎಲ್ಲ ಲೆಸ್ ಮಾಡ್ಕೊಂಡು ಹೋಗ್ತಿದ್ದೆ, EPS ಬರ್ತಿತ್ತು. ಬಟ್ ಇವಾಗ ಅವರೇ EPS ಕೊಟ್ಬಿಟ್ಟಿದ್ದಾರೆ, EPS ಕೊಟ್ಟು ನಿನ್ಗೆ EBIT ಮಾಡಿ ಅಂದ್ರೆ ನೀವು ಬ್ಯಾಲೆನ್ಸ್ ಈ ಇನ್ಕಮ್ ಸ್ಟೇಟ್ಮೆಂಟ್ ನ EAT ನಿಲ್ಸಿರ್ತೀರಲ್ಲ, ಈ EAT ಇಂದ ಎಲ್ಲ ರಿವರ್ಸ್ ಮಾಡ್ತಾ ಹೋಗಿ ಅಪ್ ಟು EBIT ಬರೋವರೆಗೂ ನೀವೆಲ್ಲ ರಿವರ್ಸ್ ಮಾಡಬೇಕು. ಫಸ್ಟ್ EAT ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್, ಆಮೇಲೆ EBT ಬರುತ್ತೆ, ಆಮೇಲೆ ಟ್ಯಾಕ್ಸ್ ಬರುತ್ತೆ, ಆಮೇಲೆ EBIT ಬರುತ್ತೆ. ಸೊ ನೀವು EBIT ಬರೋವರೆಗೂ ರಿವರ್ಸ್ ಅಲ್ಲಿ ಹೋಗ್ಬೇಕು. ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ರೆ ಮಾತ್ರನೇ ನೀವು ಈ ತರನ ಮಾಡಬೇಕಾಗುತ್ತೆ, ಅದರ್ವೈಸ್ ನೀವು ನಾರ್ಮಲ್ ಆಗಿ ಯಾವ ತರ ಮಾಡ್ತೀರೋ ಅದೇ ತರ ಮಾಡಬೇಕಾಗುತ್ತೆ. ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟು ನಿಮ್ಗೆ EBIT ಕ್ಯಾಲ್ಕುಲೇಷನ್ಸ್ ಮಾಡಕ್ ಹೇಳಿದ್ದಾರೆ ಅಂದ್ರೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ನ EAT ವರೆಗೂ ಸ್ಟಾಪ್ ಮಾಡಿ, ಅದನ್ನ ಬಿಟ್ಟು ಮುಂದಕ್ಕೆ ಏನ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ EAT ಮಾಡಿ. ಸೊ ಈಗ ನೀವು ಫಸ್ಟ್ ತಗೋಬೇಕಾದ್ರೆ ನೀವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ತಗೋಬೇಕು. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ₹5 ಇದ್ರೆ ಎಷ್ಟು, ₹15 ಇದ್ರೆ ಎಷ್ಟು, ₹0 ಇದ್ರೆ ಎಷ್ಟು, ಕ್ವಶನ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದಾರಾ, ಕೊಟ್ಟಿಲ್ಲ. ಸೊ ನೋಡಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟೇ EPS ಕೊಡ್ಲಿ ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ ಯಾವ ತರ ನೀವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಲ್ಲಿ ನೀವು EPS ಸಿಂಪಲ್. ಸೊ ಅರ್ನಿಂಗ್ ಪರ್ ಶೇರ್ ಇಂಟು ನಂಬರ್ ಆಫ್ equity shares, number of equity shares, earning per share into number of equity shares. ನೋಡಿ ಈ ಫಾರ್ಮುಲಾ ಒಂದು ಗೊತ್ತಿಲ್ಲ, EAT ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಿಮಗೆ ಈ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಈಗ ನೋಡಿ ನನ್ನ ಹತ್ರ EPS ಎಷ್ಟಿದೆ ಅಂತ ನನಗೆ ಆಲ್ರೆಡಿ ಗೊತ್ತು. EPS ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೊದಲನೇ ಕಾಲಮ್ ಅಲ್ಲಿ ₹5 EPS ಇದೆ, ಎರಡನೇ ಕಾಲಮ್ ಬಂದ್ರೆ ₹15 EPS ಇದೆ, ಮೂರನೇ ಕಾಲಮ್ ಅಂದ್ರೆ ₹0 EPS ಇದೆ ಅಂತ ಅರ್ಥ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಲ್ಲಾದ್ರೂ ಕೊಟ್ಟಿದಾರಾ ಅಂತ ಹೇಳಿದ್ರೆ ಒಂದು ಸಲ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೋಡಿ ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ₹60,000 ಏನಿದೆ ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಬಟ್ ನನಗೆ ಬೇಕಾಗಿರೋದು ನಂಬರ್ ಆಫ್ ಶೇರ್ಸ್ ಬೇಕು. ಸೊ ನಂಬರ್ ಆಫ್ ಶೇರ್ಸ್ ಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ಕೋಬೇಕು, ಅರ್ನಿಂಗ್ ಪರ್ ಶೇರ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬೇಕು ಅಂದ್ರೆ ನೀನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಯಾವ ತರ ನಾವು ನಂಬರ್ ಆಫ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಇಲ್ಲಿ ತೋರಿಸ್ಬಿಡ್ತೀನಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಈಕ್ವಿಟಿ ಶೇರ್ಸ್, ಈಕ್ವಿಟಿ ಶೇರ್ಸ್ ನಂಬರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಈಕ್ವಿಟಿ
ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ. ಹಾಗಾಗಿ ನನಗೆ ಕ್ವಶನ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಪ್ಪ ಅಂದ್ರೆ 60,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10 rupees ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ ಬಂದು 10 rupees ಈಚ್ ಇದೆ. ಸೊ ಹಾಗಾಗಿ 60,000 ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದು 6,000 ನನಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಇದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೇಗೆ ಬರುತ್ತೆ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ, ಯು ವಿಲ್ ಗೆಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ ಸಿಕ್ತು, EPS ಗೊತ್ತು, ನಂಬರ್ ಆಫ್ ಈಕ್ವಿಟಿ ಶೇರ್ ಸಿಕ್ತು. ಈಗ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬೇಕು ಅಂದ್ರೆ EPS ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಬೇಕು. ಹೇಗ್ ಮಾಡ್ತೀರಾ ಅಂದ್ರೆ ಆಯಾ ಕಾಲಮ್ ಅಲ್ಲೇ ತೋರಿಸ್ಬಿಡ್ತೀವಿ. ಈಗ ಮೊದಲನೇ ಕಾಲಮ್ ಅಲ್ಲಿ EPS ಎಷ್ಟಿದೆಯಪ್ಪ 5 rupees EPS ಇದೆ ಇಂಟು ಈ ಫಾರ್ಮುಲಾಗ ಅಪ್ಲೈ ಮಾಡಿ. EPS ಮೊದಲನೇ ಕಾಲಮ್ ಅಲ್ಲಿ 5 rupees ಇದೆ ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಕ್ವಶನ್ ಅಲ್ಲಿ 6,000 ಇದೆ. 6,000 ಇದೆ, ಮಲ್ಟಿಪ್ಲೈ ಮಾಡಿ 5 into 6,000, 5 6 30 ಬರುತ್ತೆ. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇಸ್ 30,000 ಸಿಗುತ್ತೆ ಮೊದಲನೇ ಕಾಲಮ್. ಸೊ 5 rupees ಅರ್ನಿಂಗ್ ಪರ್ ಶೇರ್ ಇರೋದು 5 rupees. ಟೋಟಲ್ ಈಕ್ವಿಟಿ ಶೇರ್ಸ್ ಇರೋದು ಕ್ವಶನ್ ಅಲ್ಲಿ 6,000. 5 into 6,000 ಮಾಡಿದ್ರೆ ನಮಗೆ 30,000 ಫಸ್ಟ್ ಕಾಲಮ್ ಅಲ್ಲಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಕ್ತು. ಸೊ ಅದೇ ತರ ನೀವು ಎರಡನೇ ಕಾಲಮ್ಗೆ EPS 15 rupees ಇದ್ದಾಗ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಮಾಡಬೇಕು ಅಂದ್ರೆ ಸಿಂಪಲ್, ಅರ್ನಿಂಗ್ ಪರ್ ಶೇರ್ ಇಸ್ 15 rupees ಇದೆ ಎರಡನೇ ಕಾಲಮ್ ಅಲ್ಲಿ, ಮಲ್ಟಿಪ್ಲೈ ವಿತ್ ನಂಬರ್ ಆಫ್ ಶೇರ್ಸ್ ಇನ್ ದಿ ಕ್ವಶನ್ 6,000 ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ 15 6 90 ಬರುತ್ತೆ. ಸೊ ಹಾಗಾಗಿ 90,000 ನಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ 15 rupees ಇದ್ದಾಗ 90,000 ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ದೆನ್ ಥರ್ಡ್ ಕಾಲಮ್ ಅಲ್ಲಿ ಬಂದು EPS ಎಷ್ಟಿದೆಯಪ್ಪ ನನ್ನ ಹತ್ರ 0 ಇದೆ, EPS 0 ಕೊಟ್ಟಿದ್ದಾರೆ ಇಂಟು ನನ್ನ ಹತ್ರ ಕ್ವಶನ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 6,000 ಇದೆ. ಸೊ ನೀವು 0 into 6,000 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ? 0ನೇ ಬರುತ್ತೆ. ಇದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋ ರೀತಿ. ಅರ್ನಿಂಗ್ ಪರ್ ಶೇರ್ ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಯು ವಿಲ್ ಗೆಟ್ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ EPS ಎಷ್ಟಾದ್ರೂ ಕೊಡಲಿ, ಸಪೋಸ್ ಇಲ್ಲಿ ಏನಾದ್ರು 4 rupees EPS ಕೊಟ್ಟಿದ್ರೆ 4 rupees into 6,000, 2 rupees ಕೊಟ್ಟಿದ್ರೆ 2 rupees into 6,000 ಮಾಡ್ತಿದೆ, 6 rupees ಕೊಟ್ಟಿದ್ರೆ 6 rupees into 6,000 ಮಾಡ್ತಿದೆ. ಎಷ್ಟಾದ್ರೂ EPS ಕೊಡಲಿ, ನೀವು EAT ಮಾಡ್ತೀರಾ, ಅರ್ನಿಂಗ್ ಪರ್ ಶೇರ್ ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ದಿ ಕ್ವಶನ್ ಮಲ್ಟಿಪ್ಲೈ ಮಾಡಿ ಆಯಾ ಕಾಲಮ್ದು ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನೀವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನ ತಗೊಂಡಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಆಡ್, ಲೆಸ್ ಮಾಡಬಾರ್ದು, ಈ ತರ ಮಾಡ್ಬೇಕಾದ್ರೆ ಆಡ್ ಮಾಡಬೇಕು. ಆಡ್ ಟ್ಯಾಕ್ಸ್ ಅನ್ನ ಆಡ್ ಮಾಡಬೇಕು. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಕೊಟ್ಟಿರ್ತಾರೆ, ಈ ತರ ಕ್ವಶನ್ಸ್ ಕೊಟ್ಟಾಗ ಇನ್ಕಮ್ ಟ್ಯಾಕ್ಸ್ ಅನ್ನ ಆಡ್ ಮಾಡಬೇಕು. ಎಷ್ಟಪ್ಪ ಅಂದ್ರೆ ಕ್ವಶನ್ ಅಲ್ಲಿ 50% ಕೊಟ್ಟಿದ್ದಾರೆ, 50% ನೀವು ಆಡ್ ಮಾಡಬೇಕು. ನೋಡಿ 50% ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿರುತ್ತೋ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಅಂತ ಅರ್ಥ, ಸರಿನಾ? ಈಗ ನೀವು ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಒಂದಕ್ಕೆ ತೋರಿಸ್ಬಿಡ್ತೀನಿ ನಿಮಗೆ. ಈಗ ಮೊದಲನೇ ಕಾಲಮ್ ಅಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 30,000 ಇದೆ. 30,000 ಮೇಲೆ ನೀವು 50% ಮಾಡಬೇಕು ಅಂದ್ರೆ 50 ಡಿವೈಡೆಡ್ ಬೈ 50 ತಗೋಬೇಕು. 100 ತಗೋಬೇಡಿ, ನಾವು ರಿವರ್ಸಲ್ ಮಾಡ್ತಾ ಇರೋದು. ಸೊ ರಿವರ್ಸಲ್ ಮಾಡಬೇಕಾದ್ರೆ ನಾವು 50 ಡಿವೈಡೆಡ್ ಬೈ 50 ತಗೋಬೇಕು. ಏನಕ್ಕೆ ಅಂದ್ರೆ ಈ 100% ಟ್ಯಾಕ್ಸ್ ಅಲ್ಲಿ ಮೈನಸ್ ನಾವು ಆಲ್ರೆಡಿ 50% ಮಾತ್ರ ಆಲ್ರೆಡಿ ಚಾರ್ಜ್ ಮಾಡಿದೀವಿ. ಹಾಗಾಗಿ ಮೈನಸ್ 50% ನ ನೀನು 100% ಅಲ್ಲಿ ಮೈನಸ್ 50% ನ ನೀನು ಮೈನಸ್ ಮಾಡಿಕೊಂಡು 50% ನ ಮೈನಸ್ ಮಾಡಿಕೊಂಡು ಡಿನಾಮಿನೇಟರ್ಗೆ ನೀವು ತಗೋಬೇಕು 50 ಡಿವೈಡೆಡ್ ಬೈ 50. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು 30% ಕೊಟ್ಬಿಟ್ಟಿದ್ದ ಅನ್ಕೊಳ್ಳಿ, ಕ್ವಶನ್ ಅಲ್ಲಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇಸ್ 30% ಅಂತ ಕೊಟ್ಟಿದ್ರೆ ನಾನು 30,000 ಇಂಟು ಎಷ್ಟು ತಗೊಳ್ತಿದ್ದೆ, 30 ಡಿವೈಡೆಡ್ ಬೈ 70 ತಗೊಳ್ತಿದ್ದೆ. ಯಾಕಂದ್ರೆ ನಾನು ರಿವರ್ಸಲ್ ಮಾಡ್ತಾ ಇದ್ದೀನಿ, 30 ಡಿವೈಡೆಡ್ ಬೈ 70 ತಗೊಳ್ತಿದ್ದೆ. ಫಾರ್ ಎಕ್ಸಾಂಪಲ್ 40% ಕೊಟ್ಟಿದ್ದ ಅನ್ಕೊಳ್ಳಿ, 30,000 ಇಂಟು 40 ಡಿವೈಡೆಡ್ ಬೈ 60 ತಗೊಳ್ತಿದ್ದೆ. ಓಕೆ, ಫಾರ್ ಎಕ್ಸಾಂಪಲ್ 35% ಕೊಟ್ಟಿದ್ದ ಅನ್ಕೊಳ್ಳಿ, 30,000 ಇಂಟು 35 ಡಿವೈಡೆಡ್ ಬೈ 65% ತಗೊಳ್ತಿದೆ. ಇದು ರಿವರ್ಸ್ ಮಾಡಬೇಕಾದ್ರೆ ಹೀಗೆ ತಗೋಬೇಕು. ಇಲ್ಲಿ ಕ್ವಶನ್ ಅಲ್ಲಿ 50% ಕೊಟ್ಟಿರೋದ್ರಿಂದ 50
ಡಿವೈಡೆಡ್ ಬೈ 100 ನೀವು ಎಷ್ಟು ಪರ್ಸೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದು ಮೈನಸ್ ಮಾಡ್ಕೊಂಡು ತಗೋಬೇಕು. 100 50% ಕೊಟ್ಟಿದ್ದಾನೆ, 100 ಮೈನಸ್ 50 ಮಾಡಿದ್ರೆ ಡಿನಾಮಿನೇಟರ್ 50 ಮಾಡುತ್ತೆ. ಇದು ಉಲ್ಟಾ ರಿವರ್ಸ್ ಅಲ್ಲಿ ಮಾಡಬೇಕಾದ್ರೆ ಮಾತ್ರ. ಬೇಕಾದ್ರೆ ನೀವು ಇಲ್ಲಿ ಚೆಕ್ ಮಾಡಿ, ನೀವು ಸ್ಟ್ರೈಟ್ ಆಗಿ ಮಾಡ್ಕೊಂಡ್ ಬಂದಿದ್ದೀರಾ, ನಾನು ಇಲ್ಲೆಲ್ಲ 50% ತಗೊಂಡೋದು ನೋಡಿ. ಹಿಂಗ್ ಸ್ಟ್ರೈಟ್ ಎಲ್ಲ ಲೆಸ್ ಮಾಡ್ಕೊಂಡ್ ಬರ್ತೀರಾ, 50 ಡಿವೈಡೆಡ್ ಬೈ 100 ತಗೋಬೇಕು. ಬಟ್ ನೀವು ರಿವರ್ಸ್ ಅಲ್ಲಿ ಹೋಗಿದ್ದೀರಾ, ಈಗ EATಗೆ ನೀವು ರಿವರ್ಸ್ ಅಲ್ಲಿ ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವೇನ್ ಮಾಡಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೋ ಅದರಲ್ಲಿ 10% ಲೆಸ್ ಮಾಡ್ಕೊಂಡು ನೀವು ಡಿನಾಮಿನೇಟರ್ ಹಾಕೋಬೇಕು. ಸೊ ಹಾಗಾಗಿ ನಿಮಗೆ 50-50 ಕ್ಯಾನ್ಸಲ್ ಆದ್ರೆ ನಿಮಗೆ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗಿ ಎಲ್ಲದಕ್ಕೂ ಈಗ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕಾಲಮ್ 30,000 ಇಂಟು 50 ಡಿವೈಡೆಡ್ ಬೈ 50, ಸೆಕೆಂಡ್ ಕಾಲಮ್ ಅಲ್ಲಿ 90,000 ಕೊಟ್ಟಿದ್ದಾರೆ ಇಂಟು 50 ಡಿವೈಡೆಡ್ ಬೈ 100 ಅಲ್ಲಿ 50 ಹೋದ್ರೆ 50ನೇ ಇರುತ್ತೆ. ದೆನ್ ಲಾಸ್ಟ್ ಕಾಲಮ್ ಅಲ್ಲಿ 0 ಇದೆ, 0 ಇದ್ದಾಗ ನಮಗೆ ಟ್ಯಾಕ್ಸ್ ಕೊಡಕ್ ಬರೋದೇ ಇಲ್ಲ, ಹಾಗಾಗಿ ಅದು 0ನ ಇರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ವಶನ್ ಅಲ್ಲಿ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ 50% ಕೊಟ್ಟಿದ್ರೆ ಕರೆಕ್ಟ್ ಆಗಿ ನೀವು EATನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. EAT ಎಷ್ಟಿರುತ್ತೋ ಅಷ್ಟೇ ಟ್ಯಾಕ್ಸ್ ಇರುತ್ತೆ, ಯಾಕಂದ್ರೆ 50% ಟ್ಯಾಕ್ಸ್ ಇದೆ ಅಂದ್ರೆ ಸೊ ಆಫ್ಟರ್ ಟ್ಯಾಕ್ಸ್ 50 ಇರುತ್ತೆ, ಟ್ಯಾಕ್ಸ್ 50 ಇರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ನಿಮಗೆ ಎಷ್ಟು EAT ಸಿಕ್ಕಿರುತ್ತೋ ಅಷ್ಟನ್ನೇ ನೀವು ಡೈರೆಕ್ಟ್ ಆಗಿ ಹಾಕೊಂಬಿಡಿ. ಸೊ ಇಲ್ಲಿ ನನಗೆ ಫಸ್ಟ್ ಕಾಲಮ್ ಅಲ್ಲಿ 30 ಇತ್ತು, ಸೆಕೆಂಡ್ ಕಾಲಮ್ ಅಲ್ಲಿ 90 ಇದೆ, ಥರ್ಡ್ ಕಾಲಮ್ ಅಲ್ಲಿ 0 ಇದೆ, ತಗೊಳ್ತೀವಿ. ಸಪೋಸ್ 50% ಕೊಟ್ಟಿದ್ರೆ ಇದು ಡೈರೆಕ್ಟ್ EAT ಎಷ್ಟಿರುತ್ತೆ ಅಷ್ಟೇ ಬರ್ಕೊಂಬಿಡಿ. 50% ಬಿಟ್ಟು ಬೇರೆ ಇದ್ರೆ ನಾನು ಏನು ಹೇಳಿದೆ ನಿಮಗೆ, ಈ ತರ ನೀವು ಮೆಥಡ್ ಅನ್ನ ಫಾಲೋ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಆಯಾ ಕಾಲಮ್ ಅಲ್ಲಿ ಎಷ್ಟಿದೆ ಅದು ಸಿಗುತ್ತೆ. ಸೊ ಈ ತರ ನೀವು ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಅನ್ನ ನೀನು ರಿವರ್ಸಲ್ ಮಾಡ್ತಿದ್ಯಾ, ಆಡ್ ಮಾಡಬೇಕು. ಸೊ EATಗೆ ಆಡ್ ಇನ್ಕಮ್ ಟ್ಯಾಕ್ಸ್ ಅನ್ನ ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ EBT ಬರುತ್ತೆ. ಸೊ EBT ಎಷ್ಟು ಬರುತ್ತೆ ಅಂದ್ರೆ 30 + 30 60,000, 90 + 90 1,80,000, 0 + 0 ನನಗೆ 0 ಸಿಗುತ್ತೆ. ಇದು EBT. EATಗೆ ಆಡ್ ಟ್ಯಾಕ್ಸ್ ಅನ್ನ ಆಡ್ ಮಾಡಿದಾಗ ನನಗೆ ಬಂದಿದ್ದು EBT ಅಂತ ಕರಿತೀವಿ. EBTಗೆ ನೀವೇನ್ ಆಡ್ ಮಾಡಬೇಕು ಅಂದ್ರೆ ಏನ್ ಆಡ್ ಮಾಡಬೇಕು ಅಂದ್ರೆ ಇಂಟ್ರೆಸ್ಟ್ ನ ಆಡ್ ಮಾಡಬೇಕು. ಇದು ಎಲ್ಲಿರುತ್ತಪ್ಪ ಇಂಟ್ರೆಸ್ಟ್ ಅಂದ್ರೆ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ನೀವು ಆಲ್ರೆಡಿ ಇಂಟ್ರೆಸ್ಟ್ ಕೊಟ್ಟಿರ್ತೀರಾ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ನೀವು ಕಂಪಲ್ಸರಿ ಮಾಡಲೇಬೇಕು. ಆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತೀರಾ ನೋಡಿ, 8,000 ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ನೀವು 8,000 ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು. ಇದು ಎಲ್ಲಾ ಕಾಲಮ್ ಅಲ್ಲೂ ಕೂಡ 8,000 ಇಂಟ್ರೆಸ್ಟ್ ಅನ್ನ ನೀವು ಆಡ್ ಮಾಡಲೇಬೇಕು. ಸೊ ಎಲ್ಲಾ EPS ಎಷ್ಟಾದ್ರೂ EPS ಕೊಡ್ಲಿ, ಎಲ್ಲಾ ಕಾಲಮ್ಗೂ EPSಗೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಿ. ಈಗ EBTಗೆ ನೀವು ಆಡ್ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ EBIT ಅಂತ ಕರಿತೀವಿ. ಸೊ ಫಸ್ಟ್ ಕಾಲಮ್ 68,000 ಬರುತ್ತೆ, ಸೆಕೆಂಡ್ ಕಾಲಮ್ 1,88,000 ಬರುತ್ತೆ. ದೆನ್ ಥರ್ಡ್ ಕಾಲಮ್ ಅಲ್ಲಿ 0 + 8,000 ಮಾಡಿದ್ರೆ ನನಗೆ 8,000 ಬರುತ್ತೆ. ಇದು EBIT ಅಂತ ಕರಿತೀವಿ. ಸೊ ಈ ಆನ್ಸರ್ಸ್ ಅನ್ನ ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೇಳಿರೋದು ನೋಡಿ, EBITನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರೋದು. ಈ ತರ EBITನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಯಾವಾಗ ಇಫ್ EPS ಈಸ್ 5 ರೂಪೀಸ್ ಕೊಡ್ಲಿ, 50 ರೂಪೀಸ್ ಕೊಡ್ಲಿ, 0 ಕೊಡ್ಲಿ, 4 ಕೊಡ್ಲಿ, 2 ರೂಪೀಸ್ ಕೊಡ್ಲಿ, 1 ರೂಪೀಸ್ ಕೊಡ್ಲಿ, ಎಷ್ಟೇ ನಂಬರ್ ಆಫ್ ನಂಬರ್ಸ್ ಅನ್ನ ಕೊಡ್ಲಿ, ವ್ಯಾಲ್ಯೂಸ್ ಅನ್ನ ಕೊಡ್ಲಿ, ನೀವು ಇಷ್ಟೇ ಮಾಡ್ಬೇಕಷ್ಟೇ, ಸಿಂಪಲ್. ಬಟ್ ನೀವು ಎಲ್ಲಿ ತಪ್ಪು ಮಾಡಬಹುದು ಅಂದ್ರೆ ನೀವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. 50% ಕ್ವಶನ್ ಅಲ್ಲಿ ಕೊಟ್ರೆ ನೀವೇನು ಕ್ಯಾಲ್ಕುಲೇಷನ್ಸೇ ಮಾಡಬೇಡಿ, ಕರೆಕ್ಟ್ ಆಗಿ EAT ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಎಷ್ಟಿರುತ್ತೋ ಅಷ್ಟು ಬರ್ಕೊಂಬಿಡಿ, EAT ಎಷ್ಟಿರುತ್ತೋ ಅಷ್ಟು ಟ್ಯಾಕ್ಸ್ ಇದ್ದೇ ಇರುತ್ತೆ, ಬರ್ಕೊಂಬಿಡಿ 50% ಇದ್ರೆ. ಬಟ್ 50 ಬಿಟ್ಟು ಬೇರೆ ಏನಾದ್ರು 30% ಕೊಟ್ರೆ, 35% ಕೊಟ್ರೆ, 40% ಕೊಟ್ರೆ ನೀವು ಅವಾಗ 30 ಕೊಟ್ರೆ 30 ಡಿವೈಡೆಡ್ ಬೈ 70 ತಗೋಬೇಕು, 40 ಕೊಟ್ರೆ 40 ಡಿವೈಡೆಡ್ ಬೈ 60 ತಗೊಳ್ಳಿ, ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ 40ನ ಮೈನಸ್ ಮಾಡ್ಕೋಬೇಕು ಅವಾಗ. ಸೊ ಆ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದು EBITನ ಕ್ಯಾಲ್ಕುಲೇಷನ್ ಮಾಡೋ ರೀತಿ. ಸೊ ವೆರಿ ಈಸಿಯಸ್ಟ್ ಕ್ವಶನ್. ಇಷ್ಟು ಮಾಡಿದ್ರೆ ನಿಮಗೆ ಇದಕ್ಕೆ ಲಿವರೇಜಸ್ ಮಾಡಿದ್ರೆ 8 ಮಾರ್ಕ್ಸ್ ಸಿಗುತ್ತೆ. ಸೇಲ್ಸ್ ಪ್ಲಸ್ ಇನ್ಕಮ್ ಸ್ಟೇಟ್ಮೆಂಟ್ ಬಟ್ ಲಿವರೇಜಸ್ ಅಂಡ್ EBITನ ಕ್ಯಾಲ್ಕುಲೇಷನ್ ಮಾಡಿದ್ರೆ 4 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ 12 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವುದೇ ತರಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ಶೇರ್ ಮಾಡೋದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.